ಒಕ್ಕೂಟಗಳ ಸಮಿತಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ದಲಿತ ಸಂಘರ್ಷ ಸಮಿತಿ ಹಾಗೂ ನಿವೃತ್ತ ನೌಕರರ ಸಂಘಗಳು ಇವರೆಲ್ಲರೂ ಸೇರಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಮಾದಿಗ ಸಮುದಾಯ ಮೀಸಲಾತಿಯಿಂದ ವಂಚಿತವಾಗಿದೆ, ಆದ್ದರಿಂದ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಲಾಗಿದೆ. ಪ್ರತಿಭಟನೆಯಲ್ಲಿ ಶಿವಲಿಂಗಪ್ಪ, ಭಾನುಪ್ರಸಾದ್, ಸಿ ಮೂರ್ತಿ, ಚೆನ್ನಯ್ಯ, ಎಸ್ ನಾಗರಾಜ್ ಸೇರಿದಂತೆ ಹಲವರು ಭಾಗವಹಿಸಿದರು. ಇವರೆಲ್ಲರೂ ಹೇಳ್ತಾ ಇರೋದು, ಒತ್ತಾಯ ಮಾಡ್ತಾ ಇರೋದೇನೆಂದರೆ, ಈಗೇನು ಸರ್ಕಾರ ಘೋಷಣೆ ಮಾಡಿದೆ ಒಳ ಮೀಸಲಾತಿ ಇದೇ ರೀತಿಯಲ್ಲಿ ಜಾರಿಯಾಗಬೇಕು, ಮತ್ತು ಮುಂದಕ್ಕೆ ತಳ್ಳಬಾರ್ದು, ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಮ್ಮೆಲ್ರಿಗೂ ಅನ್ವಯ ಆಗೋಂಗೆ ಮಾಡಬೇಕು. ನಮಗೆ ಇದುವರೆಗೂ ಸಹ ನಷ್ಟವಾಗಿದೆ, ಮೀಸಲಾತಿ ಸಿಕ್ಕಿಲ್ಲ, ಸರ್ಕಾರ ಈಗಲಾದರೂ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು, ಒಳ ಮೀಸಲಾತಿ ಪರವಾಗಿ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಮತ್ತು ಒಳ ಮೀಸಲಾತಿ ಪರವಾಗಿ ಸಂಘಟನೆಯ ಒಕ್ಕೂಟದ ಪರವಾಗಿ ಈ ದಿನ ಒಳ ಮೀಸಲಾತಿ ಜಾರಿಯಾಗಲಿ ಎಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಮಾದಿಗ ಸಮಾಜಕ್ಕೆ ಅದರ ಉಪಜಾತಿಗಳಿಗೆ ತುಂಬ ಅನ್ಯಾಯ ಆಗಿದೆ ಅನ್ನೋ ಬಗ್ಗೆ ಈ ದಿನ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಇವತ್ತು ಹೋರಾಟಗಳು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಡೀತಾ ಇದೆ. ಮಾದಿಗ ದಂಡೋರದ ಹೋರಾಟಗಾರ ಹಿರಿಯ ನಾಯಕರಾದ ರಾಷ್ಟ್ರ ನಾಯಕರಾದ ಮಂದಾಕೃಷ್ಣ ಹಾಗೂ ರಾಜ್ಯ ನಾಯಕರಾದ ರಾಜ್ಯಕ್ಕೆ ಶಂಕರಪ್ಪನವರು, ಕೇಶವಮೂರ್ತಿ ಇರ್ಬೋದು, ಹಾಗೆ ಮಾರಪ್ಪನವರು ಇರ್ಬೋದು, ಸಿದ್ದರಾಜು ಇರ್ಬೋದು, ಈ ದಿನ ತಂಡವಾಗಿ ಈ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮದು ಯಾವುದೇ ಬಣಗಳಿಲ್ಲ, ಯಾವುದೇ ವಿಚಾರ ಇಲ್ಲ, ಆದರೆ ಮೀಸಲಾತಿ ಬೇಕು ಅನ್ನೋ ಒಂದೇ ಒಂದು ಉದ್ದೇಶವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಗಾರರಿಗೆ ದಯಮಾಡಿ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ ಮಳ್ಳಿಮಠನಂತ ಆಯೋಗವನ್ನು ನೇಮಕ ಮಾಡ್ತು. ಅವರು ಸಹ ಅಧಿಕಾರ ಅವಧಿಯಲ್ಲಿ ಸ್ವೀಕರಿಸೋದು ಮುಂಚೆನೆ ಪ್ರಾಣವನ್ನು ಬಿಟ್ಟರು. ನಂತರ ಬಂದಂಥ ಹನುಮಂತಪ್ಪನವ್ರನ್ನ ಆಯೋಗ ನೇಮಕ ಮಾಡುತ್ತೆ. ಅವರು ಲೋಕಸಭಾ ಎಲೆಕ್ಷನ್ಗೋಸ್ಕರ ಟಿಕೆಟ್ ಕೊಟ್ಟು ಅವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ನಂತರದಲ್ಲಿ ಸದಾಶಿವ ಆಯೋಗದವರು ಬರ್ತಾರೆ. ಸದಾಶಿವ ಆಯೋಗದವರು ಬಂದು ಏನು ಜನಗಣತಿ ಪ್ರಾರಂಭ ಮಾಡಬೇಕು ಅನ್ನೋ ಇದೇ ಕಾಂಗ್ರೆಸ್ ಸರ್ಕಾರ ಅವರು ಹೋರಾಟ ಮಾಡೋದಕ್ಕೆ ಹಣವನ್ನು ಬಿಡುಗಡೆ ಮಾಡೋದಿಲ್ಲ. ಇದೇ ಶಿವಮೊಗ್ಗದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮತ್ತು ಇತರ ಸಂಘಟನೆಗಳ ಒಕ್ಕೂಟದಿಂದ ಶಿವಮೊಗ್ಗದಲ್ಲಿ ಬೃಹತ್ತಾದ ಹೋರಾಟ ಮಾಡಿ ಸುಮಾರು 12,000 ಜನಸಂಖ್ಯೆ ಕಣ್ತರಿಸಿ ಯಡಿಯೂರಪ್ಪನವರಿಗೆ ಹಣ ಬಿಡುಗಡೆ ಮಾಡಲು ಹೋರಾಟ ಮಾಡಿದಾಗ ಅವರು ಹಣ ಬಿಡುಗಡೆ ಮಾಡ್ತಾರೆ. ಆದರೆ ಯಾವುದೇ ಸರ್ಕಾರ ಇರ್ಬೋದು, ಬಿಜೆಪಿ ಕಾಂಗ್ರೆಸ್ ದಳ ಮುಖ್ಯ ಅಲ್ಲ, ನಮಗೆ ಒಳ ಮೀಸಲಾತಿ ಮುಖ್ಯ. ಯಾವುದೇ ಸರ್ಕಾರ ಇರ್ಬೋದು, ಆದರೆ ಸರ್ಕಾರ ಯಾವುದು ನಮಗೆ ಒಳ್ಳೇದು ಮಾಡಿದೆ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಇದನ್ನು ನಮಗೆ ಅನ್ಯಾಯ ಮಾಡ್ತಿದೆ. ಪ್ರತಿ ಸರಿನೂ ನಮ್ಮ ಸಮುದಾಯ